ಬೆಳಗ್ಗೆ 4:59 100% ಚಾರ್ಜಲ್ಲಿ 217 ಈಕೋ ಮೋಡಲ್ಲಿ ಅಂತ ತೋರಿಸ್ತಾ ಇದೆ. ಬ್ರೇಕ್ ಪೇಪರ್ ಸ್ಟ್ರೆಂತ್ ಹೈಯಲ್ಲಿದೆ, ಅಡ್ವಾನ್ಸ್ ರೀಜನ್ ಕೂಡ ಹೈಯಲ್ಲಿದೆ. ಗಾಡಿ ಬೂಟಲ್ಲಿ ಚಾರ್ಜರ್ ಕ್ಯಾರಿ ಮಾಡ್ತಾ ಇಲ್ಲ. ಸೊ ಯಾಕೆ ಇವೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ಓಲಾ S1 Pro Gen 3ಯ ಈಕೋ ಮೋಡ್ನಲ್ಲಿ ಒಂದು ಟ್ರೂ ರೇಂಜ್ ಟೆಸ್ಟ್ ನಡೀತಾ ಇದೆ. ಸೊ ವೆಲ್ಕಮ್ ಫ್ರೆಂಡ್ಸ್ ಟು ಯುವರ್ ಓನ್ ಚಾನಲ್ ಗಣೇಶ್ ಮಲ್ಲಿಯ ಮೋಟೋ ವರ್ಲ್ಡ್. ಇಂಟ್ರೋ ಕೊಡ್ತಾ ನಾವು ಕೆಂಗೇರಿಗೆ ಬಂದ್ಬಿಟ್ಟು, ಆ್ಯಂಡ್ ಬ್ಯಾಟ್ರಿ ಕೂಡ 10% ಖಾಲಿನೇ ಆಗೋಯಿತು ಆದಷ್ಟು ಇಷ್ಟು ಬೇಗ. ಓಕೆ, ಚೆಕ್ ಮಾಡೋಣ. ಸೊ ಗಾಡಿ 10% ಬ್ಯಾಟ್ರಿಲಿ 14.9 ಕಿಲೋಮೀಟರ್ ರೇಂಜ್ ಕೊಟ್ಟಿದೆ, ಅಂದರೆ ಆಲ್ಮೋಸ್ಟ್ 15 ಕಿಲೋಮೀಟ್ರ್ ಕೊಟ್ಟಿದೆ. ಓಕೆ, ವಿಲ್ ಕಂಟಿನ್ಯೂ, ಏನಾಗುತ್ತೆ ನೋಡೋಣ. ಓಕೆ, ಹಾಗೆ ಅರ್ಲಿ ಮಾರ್ನಿಂಗ್ ಫಾಗ್ ಒಂದು ಸ್ವಲ್ಪ ಸ್ಟಾಪ್ ತೊಗೊಂಡಿದ್ದೆ. ಸಾರಿ, ಒಂದು ಅಪ್ಡೇಟ್ ಮಾಡೋದು ಹೇಳೋದು ಮತ್ತೆ, ನಾನೊಬ್ಬ ಸಿಂಗಲ್ ರೈಡರ್ ಆ್ಯಂಡ್ ನನ್ನ ವೆಯ್ಟ್ ಬಂದ್ಬಿಟ್ಟು 92 kg ಅರೌಂಡ್ ಇದ್ದೀನಿ. ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು, ಹಾಗೆ ಒಂದೆರಡು ಸ್ನ್ಯಾಪ್ ತೊಗೊಂಡೆ ಗಾಡಿದು. ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಕಾಮೆಂಟ್ಸಲ್ಲಿ. ಹಾಗೆ ರೈಡ್ ಟೆಸ್ಟ್ ಕಂಟಿನ್ಯೂ. ನೋಡ್ತಾ ಹಾಗೆ ಬಿಡದಿನೂ ಬಂತು. ಹಾಗೆ ಬ್ಯಾಟ್ರಿ ಡ್ರೈನ್ ಆಯಿತು. ಹಾಗೆ ನನಗೆ ಹೊಟ್ಟೆ ಶೂ ಆಯಿತು. ಅಲ್ಲಿ ಶಿವಸಾಗರ್ ನಿಮ್ಗೆ ಗೊತ್ತು, ಬಿಸಿ ತಟ್ಟೆ ಇಡ್ಲಿ. ಹಾಗೆ ನಮ್ಮ ಅಪ್ಪು ಬಸ್ಗೆ ಜೈ ಅಂತ ನೋಡಿ ನಾನು ಗಾಡಿ ಪಾರ್ಕ್ ಮಾಡಿದ್ದೀನಿ. ಬಿಸಿ ತಟ್ಟೆ ಇಡ್ಲಿ ತೊಗೊಂಡು ತಿಂದ್ಕೊಂಡು ಹಾಗೆ ರೈಡ್ ಕಂಟಿನ್ಯೂ ಮಾಡಿದೆ. ಸೊ ಈಗ 20% ಬ್ಯಾಟ್ರಿ ಖಾಲಿಯಾಗಿದೆ. ನನಗೆ ಸಿಕ್ಕಿರೋಂಥ ರೇಂಜು 30.7, ವಿಚ್ ಡೀಸೆಂಟ್ ಗುಡ್ ರೇಂಜ್. ಸೊ ಈ ರೇಂಜ್ ಅಚೀವ್ ಮಾಡೋಕ್ಕೆ ಆ್ಯಾವ್ರೇಜ್ ಸ್ಪೀಡ್ 33 ಓಡಿಸಿದ್ದೀನಿ, ಟಾಪ್ ಸ್ಪೀಡ್ 42. ರೀಜನ್ನಿಂದ ನಾನು 1 ಕಿಲೋಮೀಟ್ರ್ ಸಿಕ್ಕಿದೆ ಅಷ್ಟೇ. ಇನ್ನು ಉಳಿದಿರೋ 80%ಅಲ್ಲಿ ನನಗೆ 174 ಈಕೋ ಅಂತ ಹೇಳ್ತಾ ಇದೆ. 174 ಕೊಡಲ್ಲ ಅಂತ ನನಗೆ ಗೊತ್ತು, ನಿಮಗೂ ಗೊತ್ತು. ಓಕೆ, ವಿಲ್ ಕಂಟಿನ್ಯೂ. ನೀವೇನೇ ಹೇಳಿ, ಅರ್ಲಿ ಮಾರ್ನಿಂಗ್ ಪೀಸ್ಫುಲ್ ಆಗಿರುತ್ತೆ ಮನೆಯಿಂದ ಹೊರಗಡೆ. ಔಟ್ಸ್ಕರ್ಟಲ್ಲಿ ಅರ್ಲಿ ಮಾರ್ನಿಂಗ್ ರೈನ್ ಟೆಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಟ್ರಾವೆಲ್ ಮಾಡ್ತಾ ರಾಮನಗರನೂ ಬಂದು ರೈಡ್ ಕಂಟಿನ್ಯೂ. ರಾಮನಗರನೂ ಎಂಡ್ ಆಯಿತು. ಸೊ ಕಂಟಿನ್ಯೂ ಮಾಡೋಣ. ಪ್ರಾಬ್ಲಮ್ ಏನಾದರೆ, ಈಕೋ ಮೋಡಲ್ಲಿ ನೀವು ಎಷ್ಟೇ ಹೋಗಿ ಮ್ಯಾಕ್ಸಿಮಮ್ 42 ಸ್ಪೀಡು. ನಮ್ಮ ಜಾನಪದ ಲೋಕ 30% ಬ್ಯಾಟ್ರಿ ಖಾಲಿಯಾಗಿದೆ. ಆ 30% ಬ್ಯಾಟ್ರಿ ಬಳಕೆಯಾಗಿ ನನಗೆ ಸಿಕ್ಕಿರೋಂಥ ರೇಂಜು 46.5 ಕಿಲೋಮೀಟ್ರ್ ಸಿಕ್ಕಿದೆ. 33 ಕಿಲೋಮೀಟ್ರ್ ಆ್ಯಾವ್ರೇಜ್ ಓಡಿಸಿದ್ದೀನಿ, 42 ಕಿಲೋಮೀಟ್ರ್ ಟಾಪ್ ಸ್ಪೀಡು. ರೀಜನ್ನಿಂದ ನನಗೆ ಸಿಕ್ಕಿರೋದು 1.6 ಕಿಲೋಮೀಟ್ರ್. ವೆಹಿಕಲ್ ಸ್ಟೇಟಸ್ ಬಂದು ಇನ್ನು ಉಳಿದಿರೋ 70%ಅಲ್ಲಿ 150 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಬಟ್ ಅದು ಲೆಕ್ಕಕ್ಕೆ ಇಟ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ರೈನ್ ಟೆಸ್ಟ್ ಕಂಟಿನ್ಯೂ ಆಗ್ತಾ ಇದೆ. ಈ ಸಲ ನಾನು ಫಿಕ್ಸೆಡ್ ಡೆಸ್ಟಿನೇಷನ್ ಅಂತ ಏನೋ ಇಟ್ಕೊಳ್ಳೋಕೆ ಹೋಗಿಲ್ಲ. ಒಂದು 100% ಬ್ಯಾಟ್ರಿ ಖಾಲಿ ಮಾಡಬೇಕು. ಸೊ ಬೆಸ್ಟ್ ರೋಡು ಟ್ರಾವೆಲ್ ಟು ಮೈಸೂರು ಟುವರ್ಡ್ಸ್ ರೋಡ್ ಆಯ್ಕೆ ಮಾಡಿಕೊಂಡೆ, ಚೆನ್ನಾಗಿದೆ. ಓಕೆ, ಹಾಗೆ ಒಂದು ಆಫ್ ರೋಡಿಂಗ್ ಸಿಕ್ತು. ಅಲ್ಲೊಂದು ಒಳ್ಳೆ ವ್ಯೂ ಸಿಕ್ತು ಹಳ್ಳೀಲಿ, ಒಂದು ಹೊಲ ಹತ್ರ. ಹಾಗೆ ಒಂದು ಗಾಡಿ ನಿಲ್ಲಿಸಿ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಹೇಗಿದೆ. ನೋಡಿ, ಅಲ್ಲಿ ನಿಮಗೇನು ಕಾಣ್ತಿದೆ ಅದೇ ಬೆಂಗಳೂರು ಟು ಮೈಸೂರು ಹೈವೇ. ಓಕೆ, ರೈಡ್ ಕಂಟಿನ್ಯೂ ಮಾಡೋಣ. ಹಾಗೆ 40% ಬ್ಯಾಟ್ರಿ ಡ್ರೈನ್ ಆಗಿದೆ. ಈಗ ಈ 40% ಬಳಸಿ ನನಗೆ ಸಿಕ್ಕಿರುವಂಥ ರೇಂಜು 62 ಕಿಲೋಮೀಟ್ರ್. ಟಾಪ್ ಸ್ಪೀಡು 42, ಆ್ಯಾವ್ರೇಜ್ 34. ವೆಹಿಕಲ್ ಸ್ಟೇಟಸ್ 60%ಅಲ್ಲಿ 131 ರೇಂಜ್ ಕೊಡುತ್ತೆ ಅಂತ ಹೇಳ್ತಾ ಇದೆ. ಓಕೆ, ಕಂಟಿನ್ಯೂ ಮಾಡೋಣ ಬನ್ನಿ ಜರ್ನಿನ.
ಆ್ಯಂಡ್ ಇಲ್ಲೇ ನಾನು ಯೂ ಟರ್ನ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಕಂಪ್ಲೀಟ್ 50% ಆದಮೇಲೆ ನಾನು ಯೂ ಟರ್ನ್ ತೊಗೊಂಡು ನನ್ನ ಮನೆ ರಿಟರ್ನ್ ಹೋಗೋಷ್ಟೊಳಗೆ ಅದು 0 ಆಗೋ ಚಾನ್ಸಸ್ ಇರುತ್ತೆ. ಅದು ರಿಸ್ಕು ಬೇಡ. ಅದಕ್ಕೆ 40% ಬ್ಯಾಟ್ರಿ ಡ್ರೈನ್ ಆಗ್ತಾಯಿದ್ದೀನಿ, ನಾನು ಯೂ ಟರ್ನ್ ತೊಗೋತಾ ಇದ್ದೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ನೀವೇನೇ ಆಗಿ ಸಿಂಗಲ್ ರೈಡರ್ ಈಕೋ ಟೆಸ್ಟ್ ಮಾಡೋದು ತುಂಬ ಬೋರಿಂಗ್ ಜಾಬ್. ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಹಾಗೆ ಗಾಡಿ 50% ಬ್ಯಾಟ್ರಿ ಖಾಲಿಯಾಗಿದೆ. ಈ 50% ಬ್ಯಾಟ್ರೀಲಿ ನಮಗೆ ಸಿಕ್ಕಿರುವಂತಹ ರೇಂಜು 75.8. ನಾಟ್ ಬ್ಯಾಡ್ ಆ್ಯಂಡ್ ನಾಟ್ ಗುಡ್ ಆಲ್ಸೋ. ಸೇಮ್ ಆ್ಯಾವ್ರೇಜ್ 33, 42 ಟಾಪ್ ಸ್ಪೀಡ್. ಇನ್ನು ಉಳಿದಿರೋ 50% ಬ್ಯಾಟ್ರಿಲಿ ನಮಗೆ ವೆಹಿಕಲ್ ಸ್ಟೇಟಸಲ್ಲಿ 109 ಕಿಲೋಮೀಟ್ರ್ ಈಕ್ವಲ್ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಅದು ವರ್ಕ್ ಆಗುತ್ತೆ. ರೈನ್ ಟೆಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಟ್ರಾಫಿಕ್ಕು ಹಾಗೇ ಇದೆ. ಈ ಸಲ ಒಂದು ಏನು ಈಕೋ ಮಾಡೆಲ್ ಟೆಸ್ಟ್ ಮಾಡ್ತಾಯಿದ್ದೀನಿ ರೈನ್ ಟೆಸ್ಟು. ಇದು ಕಾಂಬಿನೇಷನ್ ಆಫ್ ಲಾಂಗ್ ಆ್ಯಂಡ್ ಟ್ರಾಫಿಕ್ ಝೋನಲ್ಲೇ. ಓಕೆ, ಹಾಗೆ 60% ಬ್ಯಾಟ್ರಿ ಖಾಲಿ ಆಯಿತು. ಈ 60% ಬ್ಯಾಟ್ರೀಲಿ ನಮಗೆ ಸಿಕ್ಕಿರುವಂತಹ ರೇಂಜು ಆಲ್ಮೋಸ್ಟ್ 90 ಕಿಲೋಮೀಟ್ರ್, 89.8. ಸೊ ಆ್ಯಾವ್ರೇಜ್ 34, ಟಾಪ್ ಸ್ಪೀಡ್ 42. ಸೊ ನಮಗೆ ವೆಹಿಕಲ್ ಸ್ಟೇಟಸ್ಸು ಎಷ್ಟು ಸಿಗ್ತಾಯಿದೆ? ಇನ್ನು 40% ಬ್ಯಾಟ್ರೀಲಿ 85 ಕಿಲೋಮೀಟರ್ ತೋರಿಸುತ್ತೆ, ಅದಿಲ್ಲ. ಓಕೆ, ಲೆಟ್ಸ್ ಕಂಟಿನ್ಯೂ ದ ರೈಡ್ ರೇಂಜ್ ಟೆಸ್ಟ್. ಓಕೆ, ಈ ಸಲ ಯಾಕೆ ಅರ್ಲಿ ಮಾರ್ನಿಂಗ್ ರೈನ್ ಟೆಸ್ಟ್ ಸೆಲೆಕ್ಟ್ ಮಾಡಿದ್ದು ಅಂದರೆ ಮಧ್ಯಾಹ್ನ ಮೇಲೆ ತುಂಬ ಟೆಂಪ್ರೇಚರ್ ಇರುತ್ತೆ, ರೇಂಜು ಡ್ರಾಪ್ ಆಗುತ್ತೆ. ಅದರ ಕಾರಣಕ್ಕೆ ಆದಷ್ಟು ಅರ್ಲಿ ಮಾರ್ನಿಂಗ್ ಅಂತ ಶುರು ಮಾಡಿದ್ರು. ಇವೆಲ್ಲ ಮಾಡ್ತಾ ಇರೋದು ಟು ಗೆಟ್ ದ ಹೈಯೆಸ್ಟ್ ರೇಂಜ್ ಅಷ್ಟು. ನೋಡ್ತಾ ಹಾಗೆ ಬ್ಯಾಟ್ರಿನೂ ಡ್ರೈನ್ ಆಗ್ತಾಯಿದೆ. ಆಲ್ಮೋಸ್ಟ್ 30% ಬಂದು ನಿಂತಿದೆ. ಆದರೆ 70% ಬ್ಯಾಟ್ರಿ ಬಳಸಿ ನಮಗೆ ಸಿಕ್ಕಿರತಕ್ಕಂತಹ ಒಂದು ರೇಂಜ್ ಬಂದು 102.9, ಆಲ್ಮೋಸ್ಟ್ 103 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಸೇಮ್ ಆ್ಯಾವ್ರೇಜ್ 34, ಸೇಮ್ ಟಾಪ್ ಸ್ಪೀಡ್ 42. ಓಕೆ, ಹಾಗೆ ರೈಡ್ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇನ್ನೇನು ಬೆಂಗಳೂರು ಹತ್ತಿರ ಆಯ್ತಾ ಬೆಂಗಳೂರು ಮೈಸೂರು ಕ್ರಾಸ್ ಮಾಡ್ದು, ಬರ್ತಾ ಮುಳುಗುಳು ಕ್ರಾಸ್ ಮಾಡ್ದು. ದೆನ್ ಹಾಗೆ ಬರ್ತಾ ಆಲ್ಮೋಸ್ಟ್ 20% ಬ್ಯಾಟ್ರಿ ಹತ್ರ ಬರ್ತಾ ಇದ್ದೀವಿ. ಓಕೆ, ಕೆಂಗೇರಿನೂ ಬಂತು. ಓಕೆ, ಸ್ಟಾಪ್ ಮಾಡಿಕೊಂಡು. ಸೊ ಈಗ 80% ಬ್ಯಾಟ್ರಿ ಖಾಲಿಯಾಗಿದೆ, 20% ಬ್ಯಾಟ್ರಿ ಉಳಿದಿದೆ. ನಮಗೆ ಸಿಕ್ಕಿರತಕ್ಕಂತಹ ಒಂದು ರೇಂಜ್ 116.8, 117 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಸೇಮ್ ಆ್ಯಾವ್ರೇಜ್ 35, ಟಾಪ್ ಸ್ಪೀಡ್ 42. ವೆಹಿಕಲ್ ಸ್ಟೇಟಸ್ಸಿನ 20%ಅಲ್ಲಿ 40 ಕಿಲೋಮೀಟ್ರ್ ಈಕ್ವ ಅಂತ ತೋರಿಸ್ತಾ ಇದೆ. ದೇವರಾಣೆ ಕೊಡಲ್ಲ ಅದು. ಓಕೆ, ವಿಲ್ ಸಿ. ಇನ್ನೇನು ಮನೆ ಹತ್ತಿರ ಬರ್ತಾ ಇದ್ದೀವಿ. ಸೊ ಫೈನಲ್ ಕ್ಲೈಮ್ಯಾಕ್ಸ್ ಹತ್ತಿರ ಬರ್ತಾ ಇದ್ದೀವಿ. ಕಂಪ್ಲೀಟ್ ಬ್ಯಾಟ್ರಿ ಡ್ರೈನ್ ಆಗೋಲ್ಲ, ಒಂದು 10% ರಿಟೈನ್ ಮಾಡಬೇಕು ಅನ್ನೋದು ನನ್ನ ಟಾರ್ಗೆಟು. ಸೊ ಫ್ರೆಂಡ್ಸ್, ತುಂಬ ಎಫರ್ಟ್ ಹೋಗಿದೆ. ಮನೆ ಬಂತು, ರೀಚ್ ಆಯಿತು. ದಯವಿಟ್ಟು ನಿಮ್ಗೆ ಸಪೋರ್ಟ್ ಮಾಡಿ. ಫೈನಲಿ 10% ಬಾಕಿ ಉಳಿದಿದೆ. 90% ಬ್ಯಾಟ್ರಿಲಿ ನಮಗೆ ಸಿಕ್ಕಿರೋಂತಹ ರೇಂಜು 128.3. ನೀವು ಇದನ್ನು 129, 130 ಅಂತ ಅಂದ್ಕೊಳ್ಳಿ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇನ್ನೊಂದು 10%ಗೆ ನೀವು ಇನ್ನೊಂದು 15 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಂತ ತೊಗೊಂಡ್ರು ಆಲ್ಮೋಸ್ಟ್ ನಿಮಗೆ 145 to 150 ಮ್ಯಾಕ್ಸಿಮಮ್. ಸೊ ಇವಾಗ ಕನ್ಕ್ಲೂಷನ್ ಪಾಯಿಂಟ್ ಬಂದ್ಬಿಟ್ಟು, ಈ S1 Pro Gen 3 4 kW ವೆಹಿಕಲ್ ನಿಮಗೆ ಕೊಡುವಂತಹ ರೇಂಜು ಈಕೋ ಮಾಡಲಿ 100% ಬ್ಯಾಟ್ರಿಲಿ 145 ಇಂದ 150 ಕಿಲೋಮೀಟರ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.